ಆಕೆಗಿನ್ನು ಮದುವೆಯಾಗಿ 2 ವರ್ಷ ಕಳೆದಿತ್ತು. ಆದರೆ ಮಕ್ಕಳಿಲ್ಲ ಅನ್ನೋ ಒಂದೇ ಒಂದು ಕೊರಗು ಆಕೆಯ ಬಾಳಲ್ಲಿ ಕತ್ತಲು ತುಂಬ್ತಾ ಇತ್ತು. ಇದೇ ಬೇಸರದಲ್ಲಿ ಗಂಡನನ್ನ ಬಿಟ್ಟು ತವರು ಮನೆಯಲ್ಲೇ ವಾಸಿಸ್ತಿದ್ಲು. ಆದರೆ ವಿಧಿಯ ಆಟವೇ ಬೇರೆ ಇತ್ತು. ಅದೇನಾಯ್ತೋ ಗೊತ್ತಿಲ್ಲ. ಗಂಡನ ಮನೆಗೆ ಹೋಗಿ ವಾಪಸ್ ಬರುವ ವೇಳೆ ಚಲಿಸ್ತಿದ್ದ ಬಸ್ನಲ್ಲೇ ವಿಷ ಸೇವಿಸಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾಳೆ. ಇಷ್ಟಕ್ಕೂ ಆಕೆಗೆ ಆಗಿದ್ದೇನು? ಆಕೆ ಪ್ರಾಣ ಉಳಿಸಲು ಬಸ್ ಚಾಲಕ ಮತ್ತು ನಿರ್ವಾಹಕ ಮಾಡಿದ ಸಾಹಸವಾದರೂ ಎಂಥದ್ದು ಅಂತೀರಾ? ಈ ಸ್ಟೋರಿ ನೋಡಿ. ಮದುವೆಯಾಗಿ 2 ವರ್ಷ ಕಳೆದ್ರೂ ಮಕ್ಕಳಾಗಲಿಲ್ಲ ಅನ್ನೋ ಹೆಣ್ಣಿನ ಆ ಒಂದು ಹೆರಿಗೆಯ ನೋವಿನ ಹಂಬಲ ಗಂಡನಿಂದ ದೂರವಾಗಿ ತವರು ಮನೆಯಲ್ಲೇ ಕಣ್ಣೀರಿಡ್ತಾ ಕಾಲ ಕಳೆದ ದಿನಗಳು. ಕೊನೆಗೊಂದಿನ ಗಂಡನ ಮನೆಗೆ ಹೋಗಿ ವಾಪಸ್ ಬರುವಾಗ ಮನನೊಂದು ಸಾವಿನ ದಾರಿ ಹಿಡಿದ ವಿವಾಹಿತೆ. ಹೌದು, ಕೆಎಸ್ಆರ್ಟಿಸಿ ಬಸ್ನಲ್ಲೇ ಮಹಿಳೆಯೊಬ್ಬಳು ಆತ್ಮಹತ್ಯೆಗೆ ಯತ್ನಿಸಿದ ಕರುಣಾಜನಕ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ. 24 ವರ್ಷದ ನಿರ್ಮಲ ಎಂಬಾಕೆಯೇ ಬಸ್ನಲ್ಲೇ ವಿಷ ಕುಡಿದು ಸಾವು ಬದುಕಿನ ನಡುವೆ ಹೋರಾಡುತ್ತಿರುವ ದುರ್ದೈವಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ನಿವಾಸಿಯಾದ ನಿರ್ಮಲಾಗೆ 2 ವರ್ಷಗಳ ಹಿಂದೆ ರಾಯಚೂರು ಮೂಲದ ಶೇಖರ್ ಅನ್ನೋರ ಜೊತೆ ಮದುವೆಯಾಗಿತ್ತು. ಆರಂಭದಲ್ಲಿ ಚೆನ್ನಾಗಿಯೇ ಇದ್ದ ಸಂಸಾರದಲ್ಲಿ ಬಿರುಗಾಳಿ ಎಬ್ಬಿಸಿದ್ದು ಮಕ್ಕಳಿಲ್ಲ ಅನ್ನೋ ಕೊರಗು. ಇದೇ ಮಾನಸಿಕ ಯಾತನೆಯಿಂದ ನಿರ್ಮಲಾ ಗಂಡನನ್ನ ಬಿಟ್ಟು ತಾಯಿಯ ಮನೆಯಲ್ಲೇ ಇರ್ತಿದ್ಲು. ಸುಮಾರು ದಿನಗಳ ಬಳಿಕ ಕಳೆದ ದಿನ ಗಂಡನ ಮನೆಗೆ ಹೋಗಿ ಕೀ ವಾಪಸ್ ಕೊಟ್ಟು ಬೆಂಗಳೂರಿನಿಂದ ಚಿಕ್ಕಬಳ್ಳಾಪುರಕ್ಕೆ ಬರುವ ಬಸ್ ಹತ್ತಿದ್ದಾಳೆ. ದೇವನಹಳ್ಳಿ ಬಸ್ ನಿಲ್ದಾಣದಲ್ಲಿ ಬಸ್ ಹತ್ತಿ ಸೀಟಿನಲ್ಲಿ ಕುಳಿತುಕೊಳ್ತಿದ್ದಂತೆ ಬದುಕಿನ ಮೇಲೆ ಜಿಗುಪ್ಸೆಯಿಂದ ತನ್ನ ಬಳಿ ಇದ್ದ ವಿಷವನ್ನ ಕುಡಿದುಬಿಟ್ಟಿದ್ದಾಳೆ. ಇನ್ನು ವಿಷ ಕುಡಿದು ಮಹಿಳೆ ಬಸ್ನಲ್ಲಿ ಒದ್ದಾಡಲು ಶುರು ಮಾಡಿದಾಗ ಸಹ ಪ್ರಯಾಣಿಕರು ಆತಂಕಗೊಂಡು ಬಸ್ ಕಂಡಕ್ಟರ್ಗೆ ಮಾಹಿತಿ ಮುಟ್ಟಿಸಿದ್ದಾರೆ. ನಂತರ ಬಸ್ನ ಕಂಡಕ್ಟರ್ ಸುಧಾಕರ್ ಹಾಗೂ ಡ್ರೈವರ್ ನಾರಾಯಣಸ್ವಾಮಿ ಮಹಿಳೆಯ ಪ್ರಾಣ ಉಳಿಸಲು ಬಸ್ನಲ್ಲಿದ್ದ 48 ಜನ ಪ್ರಯಾಣಿಕರ ಸಮೇತ ನೇರವಾಗಿ ಖಾಸಗಿ ಆಸ್ಪತ್ರೆಯ ಆವರಣಕ್ಕೆ ಬಸ್ಸನ್ನ ನುಗ್ಗಿಸ್ಬಿಟ್ಟಿದ್ದಾರೆ. ಒಂದೆಡೆ ಮಕ್ಕಳಿಲ್ಲ ಅನ್ನೋ ಕೊರಗಿನಿಂದ ಬದುಕು ಮುಗಿಸಲು ಹೊರಟ ಮಹಿಳೆಯ ದುರಂತ ಕಥೆಯಾದರೆ, ಮತ್ತೊಂದೆಡೆ ಸಮಯ ಪ್ರಜ್ಞೆ ಮೆರೆದು ಆಕೆಯ ಪ್ರಾಣ ಉಳಿಸಲು ಹೋರಾಡಿದ ಕೆಎಸ್ಆರ್ಟಿಸಿ ಸಿಬ್ಬಂದಿಯ ಸಾಹಸ. ಸದ್ಯ ಮಹಿಳೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದು, ಕಂಡಕ್ಟರ್ ಮತ್ತು ಡ್ರೈವರ್ನ ಈ ಶ್ಲಾಘನೀಯ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಭಾರೀ ಮೆಚ್ಚುಗೆ ವ್ಯಕ್ತವಾಗ್ತಾ ಸಾಹಸ ಎಲ್ಲರ ಮೆಚ್ಚುಗೆ ಪಡೆದುಕೊಂಡಿದ್ರೆ, ಇತ್ತ ಮಹಿಳೆ ಯಾಕೆ ವಿಷ ಸೇವಿಸಿದ್ರು ಅನ್ನೋದನ್ನ ಪೊಲೀಸರು ತನಿಖೆಯಿಂದ ಹೊರತರಬೇಕಿದೆ.